ಕ್ಲಾಸ್ 9 ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ ಪದ್ಯ ಭಾಗ 1 ಬೆಳಗು ಜಾವ. ಈ ಪದ್ಯದ ಪ್ರಶ್ನೋತ್ತರಗಳು. ಯೂಸ್ ಫಾರ್ ಎಕ್ಸಾಮ್ ಪ್ರಿಪರೇಷನ್. ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಪದವನ್ನು ಅವನಿಂದ ಆರಿಸಿ ಬರೆಯಿರಿ. ಪ್ರಶ್ನೆ 1. ಮೂಡಲು ತೆರೆಯ ಕಣ್ಣ ಎಂದರೆ? ಉತ್ತರ ಆ. ಸೂರ್ಯೋದಯ. ಮೂಡಲು ತೆರೆಯ ಕಣ್ಣ ಎಂದರೆ? ಉತ್ತರ ಸೂರ್ಯೋದಯ. ಪ್ರಶ್ನೆ 2. ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ? ಉತ್ತರ ಮಾರ ಬೇಟೆಗಾರ. ಪ್ರಶ್ನೆ 3. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ? ಉತ್ತರ ನಾಲ್ಕು ತಂತಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಕ್ಷತ್ರ ಜಾರಿ ತಮ್ಮವೆಲ್ಲ ಸುರಿದುದು ಯಾವಾಗ? ಉತ್ತರ ಮೂಡಲು ಕಣ್ಣನ್ನು ತೆರೆದಾಗ, ಸೂರ್ಯೋದಯವಾದಾಗ ನಕ್ಷತ್ರ ಜಾರಿ ತಮ್ಮವೆಲ್ಲ ಸೋರಿ ಹೋಯಿತು. ಪ್ರಶ್ನೆ 2. ಜೇನು ನೊಣದ ಹೆದೆಗೆ ಹೂಬಾಣದ ಹೂಡಿದವನು ಯಾರು? ಉತ್ತರ ಮಾರ ಮನ್ಮಥ. ಜೇನುನೊಣದ ಹೆದೆಗೆ ಹೂಬಾಣ ಹೂಡಿದನು. ಪ್ರಶ್ನೆ 3. ಕವಿಗೆ ಜಗವು ಸವಿಯಾಗಿ ಯಾವಾಗ ಕಂಡಿತು? ಉತ್ತರ ರಾತ್ರಿ ಕಳೆದು ವಿಷಯ ಬೆಳಕು ಮೂಡಿದಾಗ ಕವಿಗೆ ಜಗವು ಸವಿಯಾಗಿ ಕಂಡಿತು. ಪ್ರಶ್ನೆ 4. ಕವಿ ಮಕ್ಕಳಿಗೆ ಹುಸಿ ನಿದ್ದೆ ಸಾಕು, ಮೇಲೇಳಿ ಎದ್ದು ಏಕೆ ಕರೆ ನೀಡಿದ್ದಾರೆ? ಉತ್ತರ ತುಂಬು ಬಾಳಿನ ರಸಸ್ವಾದ ಮಾಡಲು ಹುಸಿ ನಿದ್ದೆಯನ್ನು ಬಿಟ್ಟು ಮೇಲೇಳಿ ಎಂದು ಮಕ್ಕಳಿಗೆ ಕವಿ ಕರೆ ನೀಡಿದ್ದಾರೆ. ಪ್ರಶ್ನೆ 5. ಜೀವನ ನದಿಗಿರುವ ಆತಂಕಗಳೇನು? ಉತ್ತರ ಜೀವನ ನದಿಗೆ ಸೆಳುವು ಸಾವುಗಳೆಂಬ ಆತಂಕಗಳಿವೆ. ಪ್ರಶ್ನೆ 6. ಮುಪ್ಪು ಯಾವುದರಲ್ಲಿ ಮುಳುಗಿರುತ್ತದೆ? ಉತ್ತರ ಮುಪ್ಪು ಚಿಂತನದಲ್ಲಿ, ಒಳ್ಳೆಯ ಯೋಚನೆಯಲ್ಲಿ ಮುಳುಗಿರುತ್ತದೆ. ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾಗುತ್ತವೆ? ಉತ್ತರ ಬೆಳಕೆಂಬ ಬೇಟೆಗಾರ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಬೆಳಕು ಮೂಡುತ್ತದೆ, ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲೆ ಕರಗುತ್ತದೆ, ಗೂಡಿ ಗೋಪುರಗಳ ಮೇಲೆ ಬೆಳಕಿನ ಬಲೆ ಹರಡುತ್ತದೆ. ಪ್ರಶ್ನೆ 2. ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಏಕೆ? ಉತ್ತರ ಜೀವನವೆನ್ನುವುದು ಒಂದು ನದಿ ಹಾಗೆ, ಅದರಲ್ಲಿ ಸೆಳೆತ ಎಳೆತಗಳಿವೆ, ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಆದ್ದರಿಂದ ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು. ಪ್ರಶ್ನೆ 3. ಬೆಳಕು ಜಾವ ಕವಿತೆಯಲ್ಲಿ ಕವಿ ನೀಡಿರುವ ಸಂದೇಶವೇನು? ಉತ್ತರ ಸೂರ್ಯ ಮೂಡುವ ಸಮಯದಲ್ಲಿ ನಿದ್ದೆ ಮಾಡದೆ ಎದ್ದೇಳಬೇಕು, ಕಾರ್ಯತತ್ಪರಾಗಬೇಕು. ಬದುಕಿನಲ್ಲಿ ಯೌವನ ಎಂಬುದು ಅಲ್ಪಕಾಲದಲ್ಲದೆ ಒಮ್ಮೆ ಮಾತ್ರ ಲಭಿಸುವಂಥದ್ದು. ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು. ಮುಂದೆ ಮುಪ್ಪು ಬರಲಿದೆ ಎಂಬುದನ್ನು ಯೋಚಿಸಿ ಶ್ರಮಿಸಬೇಕು ಎಂದು ಕವಿ ಬೆಳಕು ಜಾವ ಕವಿತೆಯಲ್ಲಿ ಸಂದೇಶವಿಸುತ್ತಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೆಳಕು ಜಾವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಪೂರ್ವ ದಿಕ್ಕಿನಲ್ಲಿ ಕತ್ತಲೆ ಕರಗಿ ಬೆಳಕು ಮೂಡುತ್ತಿದೆ, ಆಕಾಶದಲ್ಲಿ ಬಗೆ ಬಗೆಯ ಬಣ್ಣಗಳು ಕಾಣುತ್ತಿವೆ. ಬೆಳಕು ಎನ್ನುವ ಬೇಟೆಗಾರ ಗುಡಿ ಗೋಪುರಗಳ ಮೇಲೆ ತನ್ನ ಬಲೆಯನ್ನು ಹರಡುತ್ತಾನೆ. ಮುಂಜಾವಿನ ಈ ಎಳೆ ಬಿಸಿಲಿನ ಸೌಂದರ್ಯಾನುಭವಕ್ಕೆ ವಿಶ್ವವೇ ಮಾರು ಹೋಗಿದೆ. ನಿದ್ರೆಯಿಂದ ಎದ್ದು ಈ ಬೆಳಕಿನ ಸೌಂದರ್ಯವನ್ನು ಸವಿಯಬೇಕು. ತಡ ಮಾಡದೆ ಮೊದಲು ಈ ಕೆಲಸ ಮಾಡಬೇಕು. ಆಯಾ ದಿನಗಳ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು. ಮನುಷ್ಯನ ಜೀವನವು ಒಂದು ನದಿಯ ಹಾಗೆ. ನದಿ ಪ್ರವಾಹದಲ್ಲಿ ಸೆಳೆತವಿದೆ, ಸಾವು ಯಾವುದೇ ಕ್ಷಣಲಾದರೂ ಬರಬಹುದು. ಸತ್ತವರು ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಈ ಸೌಂದರ್ಯ ಸೊಬಗನ್ನು ಅನುಭವಿಸಬೇಕು.
ನಿಸರ್ಗದಲ್ಲಿ ಪ್ರತಿಯೊಂದಕ್ಕೂ ಮರುಜನ್ಮವಿದೆ. ಕತ್ತಲೆ ಹೋಗುತ್ತದೆ, ಬೆಳಕು ಮೂಡುತ್ತದೆ, ಎಲೆ ಉದುರುತ್ತದೆ, ಗಿಡ ಮರಗಳು ಮತ್ತೆ ಚಿಗುರುತ್ತವೆ. ಆದರೆ ಮನುಷ್ಯನ ಕಳೆದ ಯೌವನ ಮರಳುವುದಿಲ್ಲ. ಆದ್ದರಿಂದ ಮುಪ್ಪಿನ ಕಾಲವನ್ನು ಒಳ್ಳೆಯ ಆಲೋಚನೆಗಳಿಗೆ, ಧ್ಯಾನಕ್ಕೆ ಬಳಸಿಕೊಳ್ಳಬೇಕು. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ 1. ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಉತ್ತರ. ದ.ರಾ ಬೇಂದ್ರೆಯವರ ಬೆಳಕು ಜಾವ ಕವಿತೆಯಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಮನುಷ್ಯನು ಬದುಕಿರುವಾಗ ಏನು ಮಾಡಬೇಕೆಂದು ಕವಿ ಇಲ್ಲಿ ನಿರ್ಧರಿಸಿದ್ದಾರೆ. ಮನುಷ್ಯನು ಬದುಕಿರುವಾಗಲೇ ನಿಸರ್ಗದ ಸೌಂದರ್ಯವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಬದುಕು ಅಸ್ಥಿರ. ಹೀಗಾಗಿ ನಾಳೆ ಎನ್ನದೆ ಅನುದಿನವೂ ಅದನ್ನು ಸವಿತಿರಬೇಕು ಎಂದು ಕವಿ ಹೇಳಿದ್ದಾರೆ. ತುಂಬಿ ಬಾಳು ಎನ್ನುವಲ್ಲಿ ಶೇಷಾರ್ಥವನ್ನು ತುಂಬಿ 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 ಎನ್ನುವ ಅನುಷ್ಠಾಪ್ ಪ್ರಸಂಗಗಳನ್ನು ಬಳಸಿ ಈ ಸಾಲಿನ ಸೌಂದರ್ಯವನ್ನು ಹೆಚ್ಚಿಸಲಾಗಿದೆ. ಸಂದರ್ಭ 2. ಜೇನ್ನೊಣದ ಹೆದೆಗೆ ಹೂಬಾಣದ ಹೂಡಿ ಝುಮ್ ಎಂದು ಬಿಟ್ಟ ಮಾರ. ಉತ್ತರ. ದ.ರಾ ಬೇಂದ್ರೆಯವರ ಬೆಳಕು ಜಾವ ಕವಿತೆಯಿಂದ ಈ ಸಾಲವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕತ್ತಲೆ ಕರಗಿ ಬೆಳಕು ಮೂಡುವ ಪ್ರಕ್ರಿಯೆಯನ್ನು ಕವಿ ಈ ಹೋಲಿಕೆಯೊಂದಿಗೆ ವರ್ಣಿಸಿದ್ದಾರೆ. ಮನ್ಮಥನು ಜೇನ್ನೊಣವೆಂಬ ಬಿಲ್ಲಿನ ಹಗ್ಗಕ್ಕೆ ಹೂಬಾಣವನ್ನು ಹೂಡಿ ಝಮ್ ಎನ್ನುವ ಸದ್ದು ಬರುವಂತೆ ಪ್ರಯೋಗಿಸಿದಾಗ ಬೆಳಕಾಗುತ್ತದೆ ಎಂದು ಕವಿ ವರ್ಣಿಸುತ್ತಾರೆ. ಬೆಳಕು ಝುಮ್ ಎನ್ನುವ ಸದ್ದು ಬರುವಂತೆ ಪ್ರಯೋಗಿಸಿದಾಗ ಬೆಳಕಾಗುತ್ತದೆ ಎಂದು ಕವಿ ವರ್ಣಿಸುತ್ತಾರೆ. ಬೆಳಕು ಮೂಡುವಾಗಲೇ ಜೇನುಹುಳುಗಳು ಪುಷ್ಪಪರಾಗವನ್ನು ಸಂಗ್ರಹಿಸಲು ಹೊರಡುತ್ತವೆ. ಆಗ ಝುಮ್ ಎನ್ನುವ ಧ್ವನಿಯುಂಟಾಗುತ್ತದೆ. ನಿಸರ್ಗದಲ್ಲಿ ತೋರುವ ಈ ಸಹಜ ಕ್ರಿಯೆಯನ್ನು ಕವಿ ಹೀಗೆ ರೂಪಕವಾಗಿ ಬಳಸಿಕೊಂಡಿದ್ದಾರೆ. ಮನ್ಮಥನನ್ನು ಪುಷ್ಪಬಾಣನೆಂದು ಪುರಾಣಗಳಲ್ಲಿ ಹೆಸರಿಸಿದ್ದಾರೆ. ಇದನ್ನು ಇಲ್ಲಿ ಕವಿ ಸಾರ್ಥಕವಾಗಿ ಉಪಯೋಗಿಸಿಕೊಂಡಿದ್ದಾರೆ. ಸಂದರ್ಭ 3. ಜೀವನದ ನದಿಗೆ ಸೆಳೆಯುವುದು. ಉತ್ತರ. ದ.ರಾ ಬೇಂದ್ರೆಯವರ ಕವನ ಬೆಳಕು ಜಾವದಿಂದ ಈ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮನುಷ್ಯನು ಬದುಕನ್ನು ನದಿಗೆ ಹೋಲಿಸಿ ಹೇಳಲಾಗಿದೆ. ನದಿಯು ತುಂಬಿ ಹರಿಯುವಾಗ ಅಲ್ಲಲ್ಲಿ ಸೆಳೆತವಿರುತ್ತದೆ. ಆ ಸೆಳೆತಕ್ಕೆ ಸಿಕ್ಕಿದುದು ಮತ್ತೆಲ್ಲೋ ಹೋಗುತ್ತದೆ. ಹಾಗೆ ಮನುಷ್ಯನ ಜೀವನದಲ್ಲೂ ಅಂತಹ ಸೆಳೆತವಿರುತ್ತದೆ. ಅದು ಯಾವಾಗ ತೋರುತ್ತದೆ ಎನ್ನುವುದನ್ನು ಮುಂಚಿತವಾಗಿ ತಿಳಿಯಲಾಗುವುದಿಲ್ಲ. ಆ ಸೆಳೆತ ಅವನ ಸಾವಿಗೆ ಕಾರಣವಾಗಬಹುದು. ಅಂಥ ಸೆಳೆತಕ್ಕೆ ಸಿಲುಕುವ ಮೊದಲೇ ಸೌಂದರ್ಯ ರಸದ ಪಾನ ಮಾಡಿ ಎಂದು ಕವಿ ಎಚ್ಚರಿಕೆ ನೀಡಿದ್ದಾರೆ. ಬದುಕಿನ ಅನಿಶ್ಚಿತೆಯನ್ನು ಬದುಕಿರುವಾಗಲೇ ಅನುಸರಿಸಬೇಕಾದ ರೀತಿಯನ್ನು ಕವಿ ಈ ಸಾಲಿನಲ್ಲಿ ಸೂಚಿಸಿದ್ದಾರೆ. ಸಂದರ್ಭ 4. ಮುಳುಗಿರ್ಲಿ ಮುಪ್ಪು ಚಿತನದಿ ತಾನು ಹೆರೆಯಕ್ಕೆ ಬೇರೆ ಹೊತ್ತೆ. ಉತ್ತರ. ದ.ರಾ ಬೇಂದ್ರೆಯವರು ರಚಿಸಿರುವ ಬೆಳಕು ಜಾವ ಕವನದಲ್ಲಿನ ಒಂದು ಸಾಲು ಇದು. ಮಾನವನ ಜೀವಿತದ ಅಂತಿಮ ಹಂತವನ್ನು ಹೇಗೆ ಕಳೆಯಬೇಕು ಎನ್ನುವುದನ್ನು ಕವಿ ಇಲ್ಲಿ ಸೂಚಿಸಿದ್ದಾರೆ. ಪ್ರಾಯದ ಕಾಲವನ್ನು ಬೇರೆ ಕಾರ್ಯಗಳಿಗೆ ಮೀಸಲಿಟ್ಟು ಮನುಷ್ಯ ಮುಪ್ಪಿನ ಕಾಲವನ್ನು ಒಳ್ಳೆಯ ಯೋಚನೆಗಳಿಗೆ, ಧ್ಯಾನಕ್ಕೆ ಬಳಸಿಕೊಳ್ಳಬೇಕು. ಉತ್ತಮ ಚಿಂತನೆಗಳಲ್ಲಿ ತಲ್ಲೀನವಾಗಬೇಕು ಎಂದು ಕವಿ ನಿರ್ದೇಶಿಸಿದ್ದಾರೆ. ಬದುಕಿನ ನಾನಾ ಬವಣೆಗಳನ್ನು ಅನುಭವಿಸಿ ಪಕ್ವಗೊಳ್ಳುವ ಕಾಲವು ಮುಪ್ಪು. ಆಗಲೂ ಆವರೆಗಿನ ನೋವು ನಲಿವುಗಳನ್ನು ನೆನೆಯದೆ ಯೋಗ್ಯ ಆಲೋಚನೆಗಳಿಗೆ, ಧ್ಯಾನದಲ್ಲಿ ಲೀನವಾಗಿ ಶಾಂತಿಯನ್ನು ಪಡೆಯಬೇಕೆನ್ನುವುದು ಈ ಕವಿ ಆಶಯವಾಗಿದೆ.
ಭಾಷಾ ಅಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಬೆಳಗಾಯಿತು. ಏಳು ಮಗು ಬೆಳಗಾಯಿತು ಎಂದು ಅಮ್ಮ ಕರೆದಳು. ಹೂಬಾಣ. ಮನ್ಮಥನ ಬತ್ತಳಿಕೆಯಲ್ಲಿ ಹೂಬಾಣಗಳಿರ್ತವೆ. ಹುಸಿನಿದ್ದೆ. ಸೋಮಾರಿಗಳು ಬೆಳಗಾದರೂ ಹುಸಿನಿದ್ದೆಯನ್ನು ನಟಿಸುತ್ತಾರೆ. ಎಳನಗೆ. ಮುದ್ದು ಮಕ್ಕಳ ಎಳನಗೆ ನೋಡಲು ಸೊಗಸಾಗಿರುತ್ತದೆ. ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಬಣ್ಣ, ವರ್ಣ, ಕ್ಷಣ, ಚಣ, ಹರೆಯ, ಪ್ರಾಯ. ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ. ಏಳು, ಬೀಳು, ಬೆಳಕು, ಕತ್ತಲು, ಸರಸ, ವಿರಸ, ಸಹಕಾರ, ಅಸಹಕಾರ, ಮುಪ್ಪು, ಯೌವನ. ಈ ಕೆಳಗಿನ ಪದಗಳಿಗೆ ಸ್ತ್ರೀಲಿಂಗ ರೂಪ ಬರೆಯಿರಿ. ಯುವಕ, ಯುವತಿ, ಮಹಾರಾಜ, ಮಹಾರಾಣಿ, ಗೆಳೆಯ, ಗೆಳತಿ, ಸಚಿವ, ಸಚಿವೆ, ಅಣ್ಣ, ಅತ್ತಿಗೆ, ಅಣ್ಣ, ಅಕ್ಕ. ಕೃತಿಕಾರ ಪರಿಚಯ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ. ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಅಂಬಿಕಾತನ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದರು. ಇವರ ತಂದೆ ರಾಮಚಂದ್ರ ಪಂತರು, ತಾಯಿ ಅಂಬುತಾಯಿ ಅಂಬಿಕೆ. ಇವರು ನವೋದಯ ಕಾಲದ ಮಹತ್ವ ಕವಿಗಳಲ್ಲಿ ಒಬ್ಬರೆಂದು ಪ್ರಸಿದ್ಧರಾಗಿದ್ದಾರೆ. ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ, ಅರಳು ಮರಳು, ನಾಲ್ಕು ತಂತಿ ಇತ್ಯಾದಿ ಇವರ ಪ್ರಮುಖ ಕೃತಿಗಳು. ವಿಮರ್ಶೆ, ನಾಟಕ, ಅನುವಾದ ಕ್ಷೇತ್ರಗಳಲ್ಲೂ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು 1981ರಲ್ಲಿ ನಿಧನರಾದರು. ಬೆಳಗು ಜಾವ ಕವನವನ್ನು ದ ರಾ ಬೇಂದ್ರೆಯವರ ವಿನಯ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಇದು ಒಂದು ಸಾನೆಟ್ ಎನ್ನುವುದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಎರವಲು ಪಡೆದ ಒಂದು ಛಂದೋರೂಪ. ಇದರಲ್ಲಿ 14 ಸಾಲುಗಳಿರ್ತವೆ. ಹೀಗಾಗಿ ಇದನ್ನು ಅಷ್ಟ ಷಡ್ಪದಿ ಎಂದು ಕರೆಯುತ್ತಾರೆ. ಈ ಪದ್ಯದ ಸಾರಾಂಶ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲು ತೆರೆ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನ ಬಣ್ಣ, ಜೆನ್ನೊಣದ ಹೆದೆಗೆ ಹೂಬಾಣದ ಹೂಡಿ, ಝುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬಂದ ಆಗು ಬೆಳಕು ಬೇಟೆಗಾರ, ನಿದ್ದೆ ಮಾಡುತ್ತಿರುವ ಮುದ್ದು ಕಂದನವನ್ನು ಬೆಳಕು ಮೂಡಿದೊಡನೆ ಎಬ್ಬಿಸುತ್ತಿರುವ ಹಾಗೆ ಈ ಕವನ ಆರಂಭವಾಗಿದೆ. ಪೂರ್ವ ದಿಕ್ಕು ಕಣ್ಣು ತೆರೆಯುತ್ತಿದೆ, ಬೆಳಕು ಹೊರಹೊಮ್ಮುತ್ತಿದೆ, ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲ್ಲಿ ಕರಗಿದೆ, ಆಕಾಶದಲ್ಲಿ ಬಣ್ಣ ಹೆಚ್ಚುತ್ತಿದೆ, ಜೇನ್ನೊಣದ ಹೆದೆಗೆ ಹೂವಿನ ಬಾಣನ್ನು ಹೂಡಿ ಮನ್ಮಥನು ಝುಮ್ ಎಂದು ಬಿಟ್ಟಿದ್ದಾನೆ. ಆದ್ದರಿಂದ ಬೆಳಕು ಎನ್ನುವ ಬೇಟೆಗಾರ ಗೂಡಿ ಗೋಪುರಗಳ ಮೇಲೆಲ್ಲ ಬೆಳಕಿನ ಬಲೆಯನ್ನು ಹರಡುತ್ತಿದ್ದಾನೆ. ಬಗೆ ಬಗೆಯ ವರ್ಣವಿನ್ಯಾಸಗಳು ಕಾಣತೊಡಗುತ್ತವೆ, ನಕ್ಷತ್ರಗಳು ಕಣ್ಮರೆಯಾಗುತ್ತವೆ, ಕಗ್ಗತ್ತಲೆ ಹೋಗಿ ಬೆಳಕು ಮೂಡುತ್ತದೆ. ಹೀಗೆ ಬೆಳಕಾಗುವ ಬಗೆಯನ್ನು ಕವಿ ವಿಶಿಷ್ಟವಾಗಿ ವರ್ಣಿಸಿದ್ದಾರೆ. ಜೇನ್ನೊಣವೆಂಬ ಬಿಲ್ಲಿನ ಹಗ್ಗಕ್ಕೆ ಹೂಬಾಣವನ್ನು ಹೂಡಿ ಮನ್ಮಥನು ಪ್ರಯೋಗಿಸಿದಾಗ ಬೆಳಕನ್ನು ಬೇಟೆಗಾರನ ಸೂರ್ಯ ಗುಡಿಗೋಪುರಗಳ ಮೇಲೆಲ್ಲ ಬಲೆಯನ್ನು ಬೀಸುತ್ತಾ ಬಂದನೆಂದು ಕವಿ ಕಲ್ಪಿಸಿದ್ದಾರೆ. ಇಶಿಲಿದ್ದ ಉಷೆ ಎಳನೆಯ ಬಗೆ ಬಗೆಯ ಸೋತಿರಲು ಜಗವು ಸವಿಗೆ, ಕಣ್ಣೆದುರು ಒಂದು ಕಟ್ಟಿತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಗುಡಿಯಲ್ಲೇ ಕೇಳಿ, ಹುಸಿ ನಿದ್ದೆಗಿದೆ ಸಾಕು, ತುಂಬಿ ಬಾಳು ತುಂಬಿರುವ ತನಕ ತುಂತುಬಿ ಕುಡಿಯಬೇಕು, ತುಂಬಿ
ಕುಡಿಯಬೇಕು. ರಾತ್ರಿ ಸರಿದು ಮುಂಜಾವು ಮೂಡಿದೆ, ಆಗ ತೋರುವ ಎಳೆ ಬಿಸಿಲಿನ ಸೌಂದರ್ಯ ಅನುಭವಕ್ಕೆ ವಿಶ್ವವೇ ಮರುಹೋಗಿದೆ. ಬಿಸಿಲಿನ ಸೌಂದರ್ಯ ಅನುಭವಕ್ಕೆ ವಿಶ್ವವೇ ಮರುಹೋಗಿದೆ. ಅದು ಕಣ್ಣು ಮುಂದೆ ಒಂದು ಕನಸು ಕಟ್ಟಿದಂತು. ಆಗ ಕಿವಿಗೆ ಒಂದು ಕೂಗು ಕೇಳಿಸಿತು, ಮಕ್ಕಳೇ ಆಲಿಸಿ, ಸುಳ್ಳು ನಿದ್ದೆ ಸಾಕು, ಈ ಬೆಳಕಿನ ಸೌಂದರ್ಯದ ಸವಿಯನ್ನು ಅನುಭವಿಸು. ಎದ್ದೇಳಿ, ಜೀವನ ಸ್ಫೂರ್ತಿಯಾಗುವವರೆಗೂ ಈ ಸೌಂದರ್ಯ ರಸವನ್ನು ಕುಡಿಯುತ್ತಿರಬೇಕು. ಇರುಳುವ ಕಳೆದು ಬೆಳಕು ಮೂಡುವ ಆ ಸುಂದರ ಸನ್ನಿವೇಶಕ್ಕೆ ವಿಶ್ವವೇ ಮನ ಸೋಲುತ್ತದೆ. ಅಂಥ ಸಮಯದಲ್ಲಿ ಹುಸಿನಿದ್ದೆ ಮಾಡದೆ ಮೇಲೆದ್ದು ಆ ಸೌಂದರ್ಯ ಅನುಭವವನ್ನು ಅನುಭವಿಸಬೇಕು. ಬದುಕಿನ ಪೂರ್ಣ ಅವಧಿವರೆಗೂ ಅದನ್ನು ಸವಿತಿರಬೇಕು. ತುಂಬಿ ಬಾಳು ತುಂಬಿದಂತಹ ಜೀವನ ಎಲ್ಲ ಕಡೆ ಹಾರಾಡಿ ಮಧುವನ್ನು ಸಂಗ್ರಹಿಸುವ ಬದುಕು. ತುಂಬಿ ಬಾಳು ಜೀವನ ಪೂರ್ತಿ. ಯಾವಾಗ ಕೋಳಿ ಕೂಗಿದು ಏಳಿ ತಡವೇಕೆ ಪಾನಕ್ಕೆ ಹೇಳಿ, ಮೊದಲಾಗಲಿ ಅಂಗಡಿಯ ಕದವು ಈ ಕ್ಷಣಕ್ಕೆ ತೆರೆ ಹೇಳಿ. ಜೀವನ ನದಿಗೆ ಸೆಳೆಯಬಹುದು, ಮರಣ ಬಂದಿತ್ತು ಕ್ಷಣ ಹೊರಡಿ. ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಯಾವಾಗ ಅವಲೋಕ ಹೇಳಿ ಕೂಗಿದೆ ವಿಳಂಬ ಮಾಡಬೇಡಿ, ಎದ್ದೇಳಿ ಪಾನ ಮಾಡಲು ಹೇಳಿ ಎದ್ದೇಳಿ. ಮೊದಲಾದ ಕೆಲಸವಾಗಲಿ ಈಗಲೇ ಅಂಗಡಿಯ ಬಾಗಿಲನ್ನು ತೆರೆಯುವಂತೆ ಹೇಳಿ. ಬದುಕುವ ಮುನ್ನುವ ನದಿಗೆ ಪ್ರವಾಹದ ಸೆಳೆಯುತ್ತಿದೆ, ಯಾವ ಕ್ಷಣದಲ್ಲಾದರೂ ಸಾವು ಬರಬಹುದು. ಹಾಗೆ ಸತ್ತವರು ತಿರುಗಿ ಬರುವರೇ, ಅವರು ಎಂದಿಗೂ ಮರಳಿ ಬರುವುದಿಲ್ಲ. ಕೋಳಿ ಕೂಗಿ ಬೆಳಗಾಗುವ ಸೂಚನೆ ನೀಡುತ್ತದೆ. ಈಗಾಗಲೇ ಅದು ಕೂಗಿದೆ, ಆದ್ದರಿಂದ ತಡ ಮಾಡದೆ ಎದ್ದೇಳಿ ಬೆಳಕಿನ ಸೌಂದರ್ಯದ ಅನುಭವ ಪಾನ ಮಾಡಿ. ಆದ್ದರಿಂದ ದಿನದ ಕೆಲಸ ಮೊದಲಾದಾಗಲಿ ಅಂದಿನ ಕೆಲಸವನ್ನು ಅಂದೇ ಕ್ಷಣದಲ್ಲಿ ಆರಂಭಿಸಿ. ಇದರಲ್ಲಿ ಸೆಳೆತವಿದೆ, ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಸತ್ತರೂ ಮತ್ತೆ ಮರಳಿ ಬರುವುದಿಲ್ಲ. ಆದ್ದರಿಂದ ಬದುಕಿನಿರುವಾಗಲೇ ಸೌಂದರ್ಯದ ಸೊಬಗನ್ನು ಅನುಭವಿಸಲು ಪ್ರಯತ್ನಿಸಬೇಕು. ಮಾನ ಹೊಗಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರ್ಲಿ ಮುಪ್ಪು ಚಿಂತನದಿಂದ ತಾನು ಹರಕೆ ಮೆರೆ ಹೊತ್ತೆ. ಆಗಸದಲ್ಲಿ ಶಾಂತಿ ಪ್ರಕಾಶ ಉಂಟಾಗುವುದು, ಮರಳು ಚಿಗುರುವುದು, ಸುಗ್ಗಿ ಕಾಲ ಪುನಃ ಬರುವುದೇ. ಮುಪ್ಪಿನ ಸಮಯ ವೃದ್ಧಾಪ್ಯ ಧ್ಯಾನದಲ್ಲಿ ಒಳ್ಳೆಯ ಯೋಚನೆಗಳಲ್ಲಿ ಲೀನವಾಗಿರಲಿ. ಪ್ರಾಯಕ್ಕೆ ಮತ್ತೆ ಸಮಯವಿದೆ. ಪ್ರಕೃತಿಯಲ್ಲಿ ಎಲ್ಲವೂ ಮರುಹುಟ್ಟು ತಡೆಯುತ್ತದೆ. ಆಕಾಶದಲ್ಲಿ ಕತ್ತೆ ಕರಗಿ ಬೆಳಕು ಮೂಡುತ್ತದೆ. ಎಲ್ಲಿ ದುರಿದ ಮರಗಳು ಮತ್ತೆ ಚಿಗುರುವ. ಆದರೆ ಮನುಷ್ಯನಿಗೆ ಕಳೆದು ಹೋದ ಯೌವನ ಮತ್ತೆ ಬರುವುದಿಲ್ಲ. ಆದ್ದರಿಂದ ಮುಪ್ಪಿನ ಕಾಲವನ್ನು ಒಳ್ಳೆಯ ಆಲೋಚನೆಗಳಿಗೆ ಧ್ಯಾನಕ್ಕೆ ಬಳಸಿಕೊಳ್ಳಬೇಕು. Expert Career Academy, Ulhasa Sainik School, Modlegate ಹತ್ತಿರ, ತರಡು ಹಬೀಬ್ ನಗರ್, ವಿಜಯಪುರ್. Admission open, summer vacation class and regular classes. Class 10th Kannada medium and English medium admission open. Class 9th, Class 8th, Class 7th, Class 6th, Class 5th, Class 4th. All competitive exam Navodaya Sainik Kittur, PUC First Second Arts Commerce Science. All class coaching available in Expert Career Academy. So thank you for watching and subscribe. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೊ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ವಿಳಾಸ ಸೈನಿಕ್ ಸ್ಕೂಲ್, ಮೊದಲಿಗೆ ಹತ್ತಿರ, ತರಡು ಹಬೀಬ್ ನಗರ್, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.